ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಗೆಳೆಯ ಭಾಸ್ಕರ್. ಸ್ನೇಹಿತರೆ, ನಾನು ಮಾತಾಡೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಆಮೇಲೆ ಅದ್ರ ಬಗ್ಗೆ ನನ್ನ ಅನಿಸಿಕೆನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಒಬ್ಬ ಮನುಷ್ಯ ಲೈಫ್ ನಲ್ಲಿ ಎಷ್ಟೋ ಸ್ಟ್ರಗಲ್ ಪಟ್ಟು ತನ್ನ ಟ್ಯಾಲೆಂಟ್ ಇಂದ ಜನರನ್ನ ಎಂಟರ್ಟೈನ್ ಮಾಡಿ ಕೋಟ್ಯಾಂತರ ಫ್ಯಾನ್ಸ್ ನ ಸಂಪಾದನೆ ಮಾಡಿರ್ತಾರೆ. ಸೊಸೈಟಿಯಲ್ಲಿ ಅವ್ರಿಗೊಂದು ಹ್ಯೂಜ್ ರೆಸ್ಪೆಕ್ಟ್ ಇರುತ್ತೆ. ಅಂಥದ್ರಲ್ಲಿ ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ಆ ಒಂದು ಈವೆಂಟ್ ನಲ್ಲಿ ನಮ್ಮ ಕಾವ್ಯ ಅವ್ರಿಗಾದ ಅವಮಾನ ಇದೆಯಲ್ಲ, ಅದನ್ನ ನೋಡಿ ಪ್ರತಿಯೊಬ್ಬ ಅಭಿಮಾನಿಯು ಹರ್ಟ್ ಆಗಿರೋದು 100% ಸತ್ಯ. ನೋಡಿ, ಯಾವುದೋ ಒಂದು ಪ್ರಾಡಕ್ಟ್ ಲಾಂಚ್ ಇರಲಿ, ಗ್ರ್ಯಾಂಡ್ ಈವೆಂಟ್ ಇರಲಿ, ಯಾಕೆ ಹೇಳಿ ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ? ಅವ್ರು ಬಂದ್ರೆ ಆ ಬ್ರ್ಯಾಂಡ್ಗೆ ಒಂದು ಒಳ್ಳೆ ಮೈಲೇಜ್ ಸಿಗುತ್ತೆ, ಜನ ಸೇರ್ತಾರೆ, ಮಾಸ್ ರೀಚ್ ಆಗುತ್ತೆ ಅಂತ ತಾನೆ. ಈವೆಂಟ್ ಆರ್ಗನೈಸರ್ಸ್, ಒಂದು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ, ಅಲ್ಲಿ ಸಾವಿರಾರು ಜನ ಬಂದಿರೋದು ನಿಮ್ಮ ಮುಖ ನೋಡಿ ಅಲ್ಲ ರೀ, ಅಥವಾ ನೀವು ಈವೆಂಟ್ ಏನೋ ಸೂಪರ್ ಆಗಿ ಆರ್ಗನೈಸ್ ಮಾಡಿದಾರ ಅಂತಾನೂ ಖಂಡಿತ ಅಲ್ಲ. ಅಲ್ಲಿಗೆ ಜನ ಬಂದಿದ್ದು ತಮ್ಮ ನೆಚ್ಚಿನ ಸೆಲೆಬ್ರಿಟಿನ ದೂರದಿಂದ ಆದ್ರೂ ನೋಡಿ ಖುಷಿ ಪಡೋಣ, ಸಿಕ್ಕರೆ ಒಂದು ಸೆಲ್ಫಿ ಅಥವಾ ಆಟೋಗ್ರಾಫ್ ತಗೋಬಹುದು ಅನ್ನೋ ಆಸೆಯಿಂದ. ಆದ್ರೆ ಆ ಕಲಬುರಗಿ ಈವೆಂಟ್ ಅಲ್ಲಿ ಏನಾಯ್ತು? ಫ್ಯಾನ್ಸ್ ತುಂಬಾ ಪ್ರೀತಿಯಿಂದ ಕಾವ್ಯ ಅವ್ರಿಗೆ ಒಂದು ಫೋಟೋ ಫ್ರೇಮ್ ಗಿಫ್ಟ್ ಕೊಡಕ್ ಬಂದ್ರೆ ಅವ್ರಿಗೆ ಮಾತಾಡೋಕ್ಕೂ ಬಿಡದೆ ಸ್ಟೇಜ್ ಮೇಲೆ ಕೈಯಿಂದ ಮೈಕ್ ಕಿತ್ಕೊಂಡು ಆ ಫೋಟೋನ ಬಿಸಾಡಿದೀರಾ ಅಲ್ವಾ? ಏನ್ ಅನ್ಕೊಂಡಿದ್ದೀರಾ ನೀವು ನಿಮ್ಮನ್ನ? ಇದು ಕಂಪ್ಲೀಟ್ ಆಗಿ ಒಂಥರ ಮ್ಯಾನ್ ಹ್ಯಾಂಡ್ಲಿಂಗ್ ತರ ಇತ್ತು ಬಾಸ್. ಪಾಪ ಹೆಣ್ಮಗು ಕಾವ್ಯಗೆ ಅವ್ರ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರ್ಬೇಡ. ಅಲ್ಲಿ ಬಂದಿದ್ದ ಅಭಿಮಾನಿಗಳ ಎಮೋಷನ್ ಜೊತೆ ಕೂಡ ನೀವು ಆಟ ಆಡಿದ್ದೀರಾ. ನಿಮ್ಗೆ ಪ್ರಾಪರ್ ಆಗಿ ಈವೆಂಟ್ ಮ್ಯಾನೇಜ್ ಮಾಡಕ್ ಬರಲ್ಲ ಅಂದ್ರೆ ಮನೇಲಿ ಕುತ್ಕೊಳ್ರಿ ಅಷ್ಟೇ ಹೊರತು ಸೆಲೆಬ್ರಿಟಿಗಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋ ಕನಿಷ್ಠ ಮ್ಯಾನರ್ಸ್ ಕೂಡ ನಿಮ್ಗಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ನಿಮ್ಗೆ ಅವ್ರನ್ನ ಗೌರವಿಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಟಾಕಿ. ಆದ್ರೆ ಬಂದವರ ಸೆಲ್ಫ್ ರೆಸ್ಪೆಕ್ಟ್ ನ ಕಳಿಬೇಡಿ. ಇನ್ನು ಕೊನೆಯದಾಗಿ ನಾನು ಕಾವ್ಯ ಅವರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಕಾವ್ಯ ಅವರೇ, ನಿಮ್ಮ ಪರ್ಸನಾಲಿಟಿಗೆ, ನಿಮ್ಮ ಟ್ಯಾಲೆಂಟ್ಗೆ ಎಲ್ಲಿ ವ್ಯಾಲ್ಯೂ ಸಿಗುತ್ತೋ ಅಲ್ಲಿಗೆ ಮಾತ್ರ ಹೋಗಿ. ನಿಮ್ಮನ್ನ ಕಡೆಗಣಿಸೋ ಇಂಥ ವರ್ಸ್ಟ್ ಈವೆಂಟ್ಗಳಿಗೆ ಹೋಗಿ ನಿಮ್ಮ ಬೆಲೆನ ನೀವೇ ಕಳ್ಕೋಬೇಡಿ. ನಿಮ್ಮ ಬೆನ್ನ ಹಿಂದೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸುತ್ತೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿರೋ ಈ ಘಟನೆ ಬಗ್ಗೆ, ಈ ಬಿಹೇವಿಯರ್ ಬಗ್ಗೆ? ನಮ್ಮ ಕಾವ್ಯ ಅವರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.